ಅವರು ನಮಗೆ ಗೊತ್ತಿಲ್ಲ. ಆಯ್ತು, ಇನ್ನು ಮುಂದುವರಿಸಿ. ಈಗ ಇಲ್ಲ ಚರ್ಚೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ರೆ ನಾವು ಚರ್ಚೆ ಮಾಡಬೇಕು. ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಕಳೆದ ಅಧಿವೇಶನದಲ್ಲಿ ಬಡ್ಜೆಟ್ ಮಾಡುವಂಥ ಸಂದರ್ಭದಲ್ಲಿ ಇಲ್ಲಿ ಕೂತಿದ್ರು ಅವರೆಲ್ಲ, ಕಿವಿ ಮೇಲೆ ಹೂವು ಇಕ್ಕೊಂಬಂದಿದ್ರು. ಇವತ್ತು ರಾಜ್ಯದ ಜನತೆ ಮೇಲೆ ಕಿವಿ ಮೇಲೆ ಹೂವು ಇಕ್ಕಕ್ಕೆ ಹೋಗ್ಬೇಡಿ. ಎಲ್ಲ ಮೀಡಿಯಾದಲ್ಲೂ ಬಂದಿದೆ. ಕಿವಿ ಮೇಲೆ ಯಾರಿಗೂ ಹೂವು ಇಕ್ಕಕ್ಕೆ ಹೋಗ್ಬೇಡಿ. ಇಕ್ಕಿಸ್ಕೊಂಡವ್ರು ಯಾರು ಇಲ್ಲ ಇಲ್ಲಿ. ಕಿವಿ ಮೇಲೆ ಹೂವು ಇಕ್ಕಿಸ್ಕೊಂಡವ್ರು ಯಾರು. ಗಂಭೀರ ವಿಷಯ, ಪೊಲಿಟಿಕ್ಸ್ ಇಲ್ಲ ಅಂತ ಹೇಳ್ತಾ ಇದಾರಲ್ಲ, ನಾವು ನೋಡೇ ಇಲ್ಲ, ಕೇಳೇ ಇಲ್ಲ. ಹಂಗಾರೆ ಯಾವ್ದೋ ಒಂದು ನ್ಯೂಸ್ ಚಾನೆಲ್ ಮಾಡಿರೋದು, ಯಾವುದೋ ಒಂದು ಪತ್ರಿಕೆನ? ಇಡೀ ದೇಶದಲ್ಲಿರೋಂಥವ್ರು ಎಲ್ಲರೂ ಮಾಡಿದ್ದಾರೆ. ಎಲ್ಲರೂ ಪದೇ ಪದೇ ತೋರಿಸ್ತಾನೆ ಇದ್ದಾರೆ, ಕ್ಲಾರಿಟಿ ಮಾಡಿ ತೋರಿಸ್ತಾನೆ ಇದ್ದಾರೆ. ಇಷ್ಟಿದ್ರೂ ಕೂಡ ಕಾಂಗ್ರೆಸ್ ಅವ್ರಿಗೆ, ಸರ್ಕಾರಕ್ಕೆ ಏನು ಅನ್ಸೇ ಇಲ್ಲ ಇದ್ರ ಬಗ್ಗೆ. ಇಷ್ಟಾದ ತಕ್ಷಣ ಘಟನೆ ಯಾರೋ ಪಾಕಿಸ್ತಾನದವನು ಬಂದಿದ್ದಾನೆ, ಇವಾಗ ಪಾಕಿಸ್ತಾನ ಘೋಷಣೆ ಯಾರು ಕೂಗ್ತಾರೆ? ಪಾಕಿಸ್ತಾನದವರೇ ಕೂಗಬೇಕು, ಬೇರೆ ಯಾರು ಕೂಗಕ್ಕೆ ಸಾಧ್ಯ? ಹಾಗೇ ಇಲ್ಲ. ಪಾಕಿಸ್ತಾನ ಜಿಂದಾಬಾದ್ ಅಂತ ಯಾರು ಕೂಗ್ತಾರೆ? ಪಾಕಿಸ್ತಾನದವರೇ ಯಾರು ಕೂಗಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಬೇರೆ ಯಾರು ಕೂಗ್ತಾರೆ? ಮಾತೆ ಅನ್ನ ತಿಂದಿರೋರು, ಭಾರತ ಮಾತೆ ನೀರು ಕುಡ್ದಿರೋರು ಯಾರು ಪಾಕಿಸ್ತಾನ ಜಿಂದಾಬಾದ್ ಅಂತಾರೆ? ಇವತ್ತು ಪಾಕಿಸ್ತಾನದವರೇ ಕೂಗಿರೋದಲ್ಲಿ, ಪಾಕಿಸ್ತಾನದವರೇ ಕೂಗಿರೋದು. ನಮ್ಗೆಲ್ಲ ಭಯ ಆಗ್ತಾ ಇದೆ. ಇನ್ನೆಷ್ಟು ಜನ ಭಯೋತ್ಪಾದಕರೆಲ್ಲ ಒಳಗಡೆ ಇದಾರೋ ಗೊತ್ತಿಲ್ಲ. ಅಷ್ಟು ಜನ ಬಂದಿದ್ದಾರೆ. 10 ಜನ ಅಂತಂದ್ರೆ ಇನ್ನೆಲ್ಲೆಲ್ಲಿ ಮೂಲೆ ಇರ್ಬೋದು. ಸೇಫ್ಟಿ ಯಾರಿಗೆ? ಕರ್ನಾಟಕದ ಜನ ಯೋಚನೆ ಮಾಡೋದೇನು? ನಾವು ಕರ್ನಾಟಕದಲ್ಲಿ ಸೇಫ್ಟಿ ಇದ್ದೀರಿ ಅಂತೇಳಿ. ಎಲ್ಲಿದೆ ಸೇಫ್ಟಿ? ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದಮೇಲೆ ಇನ್ನು ಕರ್ನಾಟಕದಲ್ಲಿ ಸೇಫ್ಟಿ ಪ್ರಶ್ನೆಯಲ್ಲಿ ಬರ್ತೈತೆ. ನಾನು ಆಗಲೇ ಹೇಳಿದೆ, ನಮ್ಮ ಸೈನಿಕರಿಗೆ ಏನು ಉತ್ತರ ಕೊಡೋದು ನಾವು? ದೇಶದ ಗಡಿಗಳಲ್ಲಿ ನಮ್ಮನ್ನು ಕಾಯ್ತಾ ಇದ್ದಾರೆ, ಪ್ರಾಣ ಕೊಡ್ತಾ ಇದ್ದಾರೆ. ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ಗುಂಡಾರಿಸ್ತಾರೆ ಅವ್ರ ಮೇಲೆ. ಇಲ್ಲೇನು ಮಾಡಿದ್ರಿ ನೀವು? ಏನು ಮಾಡಿದ್ರಿ? ಏನನ್ನ ಸಣ್ಣ ಆಕ್ಷನ್, ಒಂದು ಸ್ಮಾಲ್ ಆಕ್ಷನ್ ಫ್ರಮ್ ದಿ ಗವರ್ಮೆಂಟ್. ನೋ ಆಕ್ಷನ್. ಏನ್ ಮಾಡ್ಬೇಕು? ನೋ ಆಕ್ಷನ್. ಸೈಲೆಂಟ್. ಈ ಸರ್ಕಾರಕ್ಕೇನು ಹಂಗಾರೆ ಏನು ಅನ್ಸೇ ಇಲ್ವಾ ಇದು? ಹಂಗಾರೆ ಮಾಧ್ಯಮದವರೆಲ್ಲ ಸುಳ್ಳಾದ್ರೆ ಅವ್ರ ಮೇಲೆ ಹಾಕಿ ಕೇಸು. ನಾನು ಮಾತಾಡಿದ್ದೀನಿ, ನನ್ನ ಮೇಲೆ ಹಾಕಿ ಕೇಸು, ಜೈಲ್ಗೆ ಹಾಕಿ, ನಮ್ಮನ್ನೆಲ್ಲ ಜೈಲ್ಗೆ ಹಾಕಿ. ರೆಡಿ ಇದ್ದೀರೋ? ಓಕೆ, ಜೈಲ್ಗೆ ಹಾಕಿ. ಏನು ಅನ್ಸೇ ಇಲ್ಲ, ಯಾರು ಬಂದೇ ಇಲ್ಲ, ನೋಡೇ ಇಲ್ಲ. ಆಗಿದ್ದ ಇನ್ಸಿಡೆಂಟ್ ಒಬ್ಬ ಅಧಿಕಾರಿನೂ ಇಲ್ಲ ಇಲ್ಲಿ. ನಾವು ಬಂದು ಪೊಲೀಸ್ ಸುಮೋಟೋನು ತಗೊಬೇಕಾಯ್ತು. ಅವರು ಸುಮೋಟೋ ಕೇಸ್ ತಗೊಂತಾರೆ ಎಲ್ಲರ ಮೇಲೂ. ಯಾರನ ಏನಾನ ಒಂಚೂರು ಗಲಾಟೆ ಇದೆ, ಸುಮೋಟೋ ಕೇಸ್ ತಗೊಂತಾರೆ. MLA ಗಳ ಮೇಲೆ ತಗೊಂತೀರಾ? ಅವರ MLA ಇಲ್ದಿದ್ರು ಅವ್ರ ಮೇಲೆ ಕೇಸ್ ಹಾಕ್ತೀರಾ?